ನಮಸ್ತೆ, ದಿಸ್ ಇಸ್ ಮಾಸ್ಟರ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ತಾ ಇರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಬರುವಂತಹ ಅಗದಿ ಇಂಪಾರ್ಟೆಂಟ್ ಕ್ವಶನ್ ಯಾವುದು. ಸೊ ಎಕ್ಸಾಮಿಗೆ ಫಿಕ್ಸ್ ಕ್ವಶನ್ ಯಾವ ಕ್ವಶನ್ ಕೇಳ್ತಾನ ಅನ್ನೋದನ್ನ ನೋಡೋಣ. 1 ಮಾರ್ಕ್ಸ್ ಅಂತೂ ಅಪ್ಲೈಡ್ ಕ್ವಶನ್ ಕೇಳ್ತಾನ. ಅದಕ್ಕಂತ ನಾವು ಸಿಕ್ಕಾಪಟ್ಟೆ ವಿಡಿಯೋ ಮಾಡಿಬಿಟ್ಟೇವಿ. ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲೆ ಸಿಕ್ಕಾಪಟ್ಟೆ ವಿಡಿಯೋ ಮಾಡೀವಿ ಅಪ್ಲೈಡ್ ಕ್ವಶನ್ ಮೇಲೆ. ಸೊ ಆ ಕ್ವಶನ್ ಕೇಳ್ತಾನೆ 4 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಈಗ 2 ಮಾರ್ಕ್ಸಿಗೆ ಕೇಳುವಂತ ಫಿಕ್ಸ್ ಕ್ವಶನ್ ಪಾಸಿಂಗ್ ಪ್ಯಾಕೇಜ್ದವ್ರಿಗೆ ಈಗ ಬೇಕಾಗ್ತದೆ. ಯಾವ ಕ್ವಶನ್ ಫಿಕ್ಸ್ ಕೇಳ್ತಾನ, ಕೆಲವೊಬ್ಬರಿಗೆ ಅದು 4 ಮಾರ್ಕ್ಸಿಂದ ಅಪ್ಲೈಡ್ ಕ್ವಶನ್ ಮಾಡೋಕ್ಕಾಗಂಗಿಲ್ಲ. ಈಗ 2 ಮಾರ್ಕ್ಸಿಂದ ಈಸಿ ಕ್ವಶನ್ ಅದು ಟಚ್ ಮಾಡ್ಬೇಕಲ್ಲ ನಾವು. ಸೊ ಆ ಕ್ವಶನ್ ಅನ್ನ ನೋಡೋಣ ಯಾವ್ದೈತಿ ಇಂಪಾರ್ಟೆಂಟ್ ಕ್ವಶನ್ ಅಂತ. ಸೊ ಇಲ್ಲಿ ನೋಡ್ರಿ, ಈ ಕ್ವಶನ್ ಏನೈತಿ, ಈ ಕ್ವಶನ್ ನ ಆಲ್ಮೋಸ್ಟ್ ಕೇಳ್ಯಾನ. ಸೊ ಈ ಕ್ವಶನ್ ಮಿಸ್ ಆಯ್ತು ಅಂತಂದ್ರೆ ಇದೇ ರೀತಿ ಇನ್ನೊಂದು ಕ್ವಶನ್ ಐತಿ, ಆ ಕ್ವಶನ್ ಕೇಳ್ತಾನ. ಫಸ್ಟ್ ಈ ಕ್ವಶನ್ ನೋಡೋಣ. ಈ ಕ್ವಶನ್ ಯಾವಾಗ ಕೇಳಿದಾನಪ್ಪ ಅಂತಂದ್ರೆ ಈ ನೋಡಿ, ಇದು ಕ್ವಶನ್ ಏನಪ್ಪಾ ಅಂದ್ರೆ ಫೈಂಡ್ ದ 15th ಟರ್ಮ್ ಆಫ್ ದ AP 5, 11, 17, 13. ಕನ್ನಡ ಮೀಡಿಯಂದವರಿಗೆ 15ನೇ ಪದ, ಈ ಸಮಾಂತರ ಶ್ರೇಣಿಯ 15ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನ ನಾವು. ಸೊ ಇದನ್ನ ಯಾವಾಗ ಕೇಳೋಣಪ್ಪ ಅಂತಂದ್ರೆ ಮಾರ್ಚ್ 2022 ಒಳಗೆ ಕೇಳ್ಯಾನ 2 ಮಾರ್ಕ್ಸಿಗೆ, ಜೂನ್ 2022 ಒಳಗೆ, ಏಪ್ರಿಲ್ 2023 ಒಳಗೆ, ಜೂನ್ 2023, ಆಮೇಲೆ ಪ್ರಿಪರೇಟರಿ ಎಕ್ಸಾಮ್ 2023, ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ 2021 ಒಳಗೆ ಕೇಳ್ಯಾನ. ಸೊ ಇಷ್ಟು ಟೈಮ್ಸ್ ಇದನ್ನ ಕೇಳಿದಾನೆ. ಇವಾಗ ನೋಡೋಣ ಈ ಕ್ವಶನ್ ಈ ಕ್ವಶನ್ ಏನೋ ಅಕಸ್ಮಾತ್ ಮಿಸ್ ಆಯ್ತು ಅಂತಂದ್ರೆ ಬೇರೆ ಕ್ವಶನ್ ಕೇಳ್ತಾನೆ. ಈ ಕ್ವಶನ್ಗೆ ಏನ್ ಮಾಡಬೇಕು ಅಂತಂದ್ರೆ ಫೈಂಡ್ ದ 15th ಟರ್ಮ್ ಆಫ್ ದ AP. ಇಲ್ಲಿ ಆ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಕೆಲವರಿಗೆ ಆಲ್ರೆಡಿ ಗೊತ್ತಿರುತ್ತಾ, ಅವ್ರು ನೀವು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ವಲ್ಪ ಮುಂದೂಡಿಸಿ ಇನ್ನೊಂದು ಕ್ವಶನ್ ಯಾವ್ದೈತೆ ಅಂತ ನೋಡಬಹುದು. ಯಾರಿಗೆ ಗೊತ್ತಿಲ್ಲ ನೋಡೋದು. ಫೈಂಡ್ ದ 15th ಟರ್ಮ್ ಆಫ್ ದ AP. ಕೊಟ್ಟಿರುವಂತ AP ಏನೈತಿ ನಮ್ದು 5 ಐತಿ, 11 ಐತಿ, 17 ಐತಿ, 13 ಐತಿ, ಸೊ ಆನ್. Find the 15th term ಅಂತ ಕೇಳಾನ. 15th term, first term n equal to 1, second term n equal to 2, third term n equal to 3. So the 15th term n equal to what? 15. So here given n is equal to 15. ಅವ ಏನ್ ಕೇಳತಾನ, 15th term of the AP find ಮಾಡಕ್ ಕೇಳತಾನ. ಸೊ n equal to 15. ನೆಕ್ಸ್ಟ್ a ವ್ಯಾಲ್ಯೂ ಏನಾಗ್ತೈತಿ? a is nothing but first term, ಮೊದಲ ಪದ ಯಾವುದು? ಫಸ್ಟ್ ಟರ್ಮ್ ಯಾವುದು? 5. ನಮ್ ಜನ ಫಸ್ಟ್ ಟರ್ಮ್ ಹುಡುಕಾಕ್ ಹೋಗಿರ್ತಾರ. ಫಸ್ಟ್ ಯಾವ್ದು ಕಾಣ್ತೈತಿ ಅದ ಫಸ್ಟ್ ಟರ್ಮ್. ನೆಕ್ಸ್ಟ್ ಡಿ, ಕಾಮನ್ ಡಿಫರೆನ್ಸ್ ಅನ್ನ ಹುಡುಕ್ಬೇಕು. ಕಾಮನ್ ಡಿಫರೆನ್ಸ್ ಅಂದ್ರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಆರ್ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್. ಸೊ ಈ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮಾಡಿಬಿಡ್ರಿ. 11 ಮೈನಸ್ 5, ಸೊ ಎಷ್ಟು ಆಕೈತಿ? ಇದು 6 ಆಕೈತಿ. 11 ಮೈನಸ್ 5 6 ಆಕೈತಿ. ಸೊ ಎ ಆಯ್ತು, ಡಿ ಆಯ್ತು, ಎನ್ ಆಯ್ತು. ಸೊ ನಮಗೆ ಫಾರ್ಮುಲಾ ಗೊತ್ತೈತಿ. ಏನ್ ಗೊತ್ತೈತಿ? we know that an is equal to a plus n minus 1 into bracket of d ಅಂತ ಫಾರ್ಮುಲಾ ಇದೆ. ಇದರೊಳಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೋದು, ಕ್ಯಾಲ್ಕುಲೇಷನ್ ಮಾಡೋದು ಅಷ್ಟೇ. ಸೊ an is equal to n ಜಗದಾಗ 15 ಬರಿತೀವಿ. ನೋಡ್ರಿ, ನಾ ಇಲ್ಲಿ 2022, 23, 20 ಮಾಡೆಲ್ ಕ್ವಶನ್ ಬರೀ ಈ ರೀತಿ ಬರ್ದೇನೆ ಅಂತಂದ್ರೆ ಇದು ಕ್ವಶನ್ ಈ ತರ ಇರತ್ತ. ನಂಬರ್ಸ್ ಇವೇ ಇರಲ್ಲ. ನಂಬರ್ಸ್ ಚೇಂಜ್ ಕೊಡ್ಬೋದು. 1 2 3 ಕೊಡ್ಬೋದು, 2 4 6 8 ಕೊಡ್ಬೋದು, 4 8 16 20 ಹಂಗ ಕೊಡ್ಬೋದು. ಸೊ ನಂಬರ್ಸ್ ಚೇಂಜ್ ಆಕ್ಕಾವ, ಮೆಥಡ್ ಸೇಮ್, ಫಾರ್ಮುಲಾ ಸೇಮ್. ಮತ್ತೆ ಇದ ಒಂದ ಕ್ವಶನ್ ನ ಬ್ಯಾಟ್ ಹೊಡ್ಕೊಂಡು ಓದಿದಿರಪ್ಪ. ಮತ್ತೆ ಎ ವ್ಯಾಲ್ಯೂ 5, ಎನ್ ವ್ಯಾಲ್ಯೂ ಎಷ್ಟೈತಿ? 15 ಐತಿ, ಮೈನಸ್ 1. ಡಿ ಜಗದಾಗ ಎಷ್ಟೈತಿ? 6 ಐತಿ. ಡಿ ಪ್ಲೇಸ್ ಒಳಗೆ 6. ಸೊ ಎ 15 is equal to 5 plus 15 minus 1 ಎಷ್ಟು ಆಕೈತಿ? 14 ಆಕೈತಿ. 14 into 6 ಆಕೈತಿ. In between these two terms here multiplication is there, therefore 14 6 what? 14 84. 14 84 ಅಲ್ಲ, 14 6 84. 84 plus 5 ಟೋಟಲ್ ಎಷ್ಟು? 84 plus 5 89. So 15th term of the AP is 89. ಕರೆಕ್ಟ್ ಐತೆ? ಕರೆಕ್ಟ್ ಐತೆ. ನೋಡ್ರಿ, ಇನ್ನೊಂದು ಟೈಮ್ ಗ್ಲಾನ್ಸ್ ಮಾಡೋಣ. ಎ ವ್ಯಾಲ್ಯೂ ಏನೈತಿ? ಫಸ್ಟ್ ಯಾವ್ದೈತಿ ಅದ ಎ ವ್ಯಾಲ್ಯೂ, ಫಸ್ಟ್ ಟರ್ಮ್. ಇದು ಎ ವ್ಯಾಲ್ಯೂ. ಡಿ ಅಂದ್ರೆ ಸೆಕೆಂಡ್ ಟರ್ಮ್ ಒಳಗೆ ಫಸ್ಟ್ ಟರ್ಮ್ ಕಳಿಬೇಕು. 11 5 ಅಂದ್ರೆ 6 ಉಳಿತು. ಸೊ ಎನ್ ವ್ಯಾಲ್ಯೂ ಎಷ್ಟೈತಿ? 15th ಟರ್ಮ್ ಅಂದಾನ. ಸೊ ಎನ್ ಈಕ್ವಲ್ ಟು 15. ವಿ ನೋ ದಟ್ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ ಪ್ಲೇಸ್ ಒಳಗೆ 5, ಎನ್ ಜಗದಾಗ ಏನೈತಿ? 15th ಟರ್ಮ್ ಅಂದಾನ. ಸೊ 15 ಹಾಕ್ತಿ, ಸಬ್ಸ್ಟಿಟ್ಯೂಷನ್ ಮಾಡ್ತಿ. ಡಿ ಜಗದಾಗ 6 ಹಾಕ್ತಿ.
15 over 1 to the 14, 15 6 84, 84 plus 5 89, a15 is equal to 89 again. ಸೊ ಈಗ ಕ್ವಶನ್ ಸೇಮ್ ಯಾವ ಕ್ವಶನ್ ಕೇಳ್ಯಾನಪ್ಪ ನೀವು ನಂಬರ್ಸ್ ಯಾವ ರೀತಿ ಚೇಂಜ್ ಮಾಡ್ಯಾನ ಅಂತಂದ್ರೆ ಇಲ್ಲಿ ನೋಡಿ ಮಾರ್ಚ್ 2022 ಒಳಗೆ ಫೈಂಡ್ ದ 30th ಟರ್ಮ್ 30th ಅಂದ್ರೆ 30ನೇ ಪದ 30th ಟರ್ಮ್ ಆಫ್ ದ ಎ ಪಿ ಅಂತ ಕೊಟ್ಟು ಸೊ ಇದನ್ನ ನೀವು ಮಾಡ್ಕೊರಿ 5 8 11 so on by using ಫಾರ್ಮುಲಾ ಅಂತ ಕೊಟ್ಟಿರ್ತಾನೆ. ಇದು ಸೆಕೆಂಡ್ ಒನ್. ಥರ್ಡ್ ಒನ್ ಜೂನ್ 2022 ಒಳಗೆ ಸೇಮ್ ಎಕ್ಸಾಕ್ಟ್ ಸೇಮ್ ಕ್ವಶನ್ ಇಲ್ಲಿ ಯಾವ ಎಷ್ಟನೇ ಟರ್ಮ್ ಹುಡುಕ್ಬೇಕು ಇಲ್ಲಿ 30th ಟರ್ಮ್ ಹುಡುಕ್ಬೇಕು. ಇದು ನೆಕ್ಸ್ಟ್ ಜೂನ್ 2022 ಒಳಗೆ 12th ಟರ್ಮ್ ಹುಡ್ಕಕ್ಕೆ ಹೇಳ್ಯಾನ 12th ಟರ್ಮ್ ಹುಡ್ಕಕ್ಕೆ ಹೇಳ್ಯಾನ 12th ಟರ್ಮ್ ಹುಡ್ಕಕ್ಕೆ ಹೇಳಿ ಏನು ಕೊಟ್ಟಾನ 2 5 8 so on ಕೊಟ್ಟಾನ. ಆಮೇಲೆ ನೆಕ್ಸ್ಟ್ ಏಪ್ರಿಲ್ 2023 ಒಳಗೆ 20th ಟರ್ಮ್ ಕೇಳ್ಯಾನ 20th ಟರ್ಮ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿ 4 7 10 so on ಕೊಟ್ಟಾನ. ಆಮೇಲೆ ಜೂನ್ 2023 ಒಳಗೆ ಫೈಂಡ್ ಅಗೇನ್ 20th ಟರ್ಮ್ ಕೊಟ್ಟು 3 7 11 so on ಈ ರೀತಿ ಕ್ವಶನ್ ಕೊಟ್ಟಾನ. ಸೊ ಇದನ್ನ ಮಾಡ್ಕೊಳ್ಳಿ. ಈಗ ಅಕಸ್ಮಾತ್ ಈ ಕ್ವಶನ್ ಮಿಸ್ ಆಯಿತು ಅಂತಂದ್ರೆ ಬೇರೆ ಯಾವ ಕ್ವಶನ್ ಕೇಳ್ತಾನ ಅನ್ನೋದನ್ನ ನೋಡೋಣ. ಓಕೆ, ಇದು ಬರ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಅದನ್ನ ಬಿಟ್ಟು ಏನ್ ಕೇಳ್ತಾನ ಬೇರೆ ಅಂತಂದ್ರೆ ಈ ಕ್ವಶನ್ ಕೇಳ್ತಾನೆ. ಇಷ್ಟ ಸಿಂಪಲ್. ಇದು ಅದ ಚಾಪ್ಟರ್ ಒಳಗಿಂದ ಒಂದು ಫೈಂಡ್ 20th ಟರ್ಮ್ 30th ಟರ್ಮ್ 50th ಟರ್ಮ್ ಅಂತ ಏನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡುವಂತ ಒಂದು ಕ್ವಶನ್ ಫಿಕ್ಸ್. ಇನ್ನೊಂದು ಫಾರ್ಮುಲಾ ಐತಲ್ಲ SN ಫಾರ್ಮುಲಾ. ಸೊ SN ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡುವಂತ ಇನ್ನೊಂದು ಕ್ವಶನ್ ಫಿಕ್ಸ್. ಯಾವ ಕ್ವಶನ್ ಈ ತರ ಕೇಳ್ತಾನೆ, ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ AP, ಸಮ್ ಆಫ್ 30 ಟರ್ಮ್ಸ್ ಆಫ್ AP, ಸಮ್ ಆಫ್ 10 ಟರ್ಮ್ಸ್ ಆಫ್ AP ಅಂತ ಕೊಟ್ಟು ಈ ರೀತಿ ಒಂದು 3 ನಂಬರ್ ಕೊಟ್ಟು ಸೊ on ಕೊಟ್ಟಿರ್ತಾನೆ. ಇಲ್ಲಿ ನಂಬರ್ ಬೇರೆ ಆಗ್ಬೋದು, ಕ್ವಶನ್ ಸೇಮ್ ಇರ್ತೈತಿ. ನಂಬರ್ ಬೇರೆ ಬೇರೆ ಆಗ್ಬೋದು, ಕ್ವಶನ್ ಮಾತ್ರ ಸೇಮ್ ಇರ್ತೈತಿ. ಯಾಕಪ್ಪ ಅಂತಂದ್ರೆ ಈ ಕ್ವಶನ್ ಮಾರ್ಚ್ 2019, ಜೂನ್ 2020, ಸೆಪ್ಟೆಂಬರ್ 2020, ಪ್ರಿಪರೇಟರಿ ಎಕ್ಸಾಮ್ 2020, ಮಾಡೆಲ್ ಕ್ವಶನ್ ಪೇಪರ್ 2021, ಮಾಡೆಲ್ ಕ್ವಶನ್ ಪೇಪರ್ ಮಾರ್ಚ್ 2022, ಜೂನ್ 2022, ಆಮೇಲೆ ಎಕ್ಸಾಮ್ 2024 ಒಳಗೆ 3 ಎಕ್ಸಾಮ್ ನಡೆಸ್ತಾರಲ್ಲ, ಆ 3 ಎಕ್ಸಾಮ್ ಒಳಗೆ ಮೂರು ಸಲ ಕೇಳ್ಯಾನ. 1 ಎಕ್ಸಾಮ್, 2ನೇ ಎಕ್ಸಾಮ್, 3ನೇ ಎಕ್ಸಾಮ್, 3 ಎಕ್ಸಾಮ್ ಒಳಗೆ 2024 ಒಳಗೆ ಕೇಳಿದ್ದು ಕ್ವಶನ್ ಐತಿ. ಸೊ ಈ ಕ್ವಶನ್ ಈ ತರ ಕ್ವಶನ್ ಪ್ರಾಕ್ಟೀಸ್ ಮಾಡ್ಕೊರಿ. ನಾ ಈ ತರ ಬೇರೆ ಬೇರೆ ನಂಬರ್ಸ್ ಕೊಡ್ತೇನೆ ನಾನು ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಳಕ. ಸೊ ಈ ಕ್ವಶನ್ ಹೆಂಗ್ ಮಾಡ್ಬೇಕು ಅನ್ನೋದು ನಮ್ಮ ಫ್ರೆಂಡ್ಸಿಗೆ ಒಂದ್ಸಲ ತೋರಿಸ್ಬಿಡು. ಸೊ A ಇಸ್ ಈಕ್ವಲ್ ಟು ಎಷ್ಟು ಐತಿ, ಫಸ್ಟ್ ಟರ್ಮ್ 6 ಐತಿ. D ಇಸ್ ಈಕ್ವಲ್ ಟು ಏನೈತಿ, ಕಾಮನ್ ಡಿಫರೆನ್ಸ್ 10 2 - 7, 10 ಒಳಗೆ 6 ಹೋದ್ರೆ ಎಷ್ಟು ಆಕೈತಿ, ಸೆಕೆಂಡ್ ಟರ್ಮ್ ಒಳಗೆ ಫಸ್ಟ್ ಟರ್ಮ್ ತೆಗಿಬೇಕು. 10 ಒಳಗೆ 6 ಹೋದ್ರೆ 4 ಆಕೈತಿ. ಆಮೇಲೆ ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಅನ್ನತಾನೆ. ಎಷ್ಟನೇ ಟರ್ಮ್, ಎಷ್ಟು ಟರ್ಮ್ಸ್ 20 ಟರ್ಮ್ಸ್. 20 ಟರ್ಮ್ಸ್, ಹೌ ಮೆನಿ ಟರ್ಮ್ಸ್ 20 ಟರ್ಮ್ಸ್, ಹೌ ಮೆನಿ ಟರ್ಮ್ಸ್ 20 ಟರ್ಮ್ಸ್. ಸೊ n ಇಸ್ ಈಕ್ವಲ್ ಟು ವಾಟ್ 20. ಇಲ್ಲೇ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡ್ರಿ, ಏನ್ ತಗೊಳಕ್ ಹೋಗ್ಬೇಡ್ರಿ, 20 ಟರ್ಮ್ಸ್ ಅಂದ ನಾವು. ಸೊ n ಈಕ್ವಲ್ ಟು 20, ರೈಟ್. ಸೊ ನೆಕ್ಸ್ಟ್ ಅವ ಸಮ್ ಅಂತ ಫೈಂಡ್ ಸಮ್ ಅಂತ ಕೇಳನಲ್ಲ. ಸೊ SN ಇಸ್ ಈಕ್ವಲ್ ಟು ಎಸ್. ಇವಾಗ 2 ಮಾರ್ಕ್ಸ್ ಸಿಗೋದು ಏನು ಜಾಸ್ತಿ ಟೆಸ್ಟ್ ಮಾಡಕ್ ಹೋಗಂಗಿಲ್ಲವ. ಯಾಕಂದ್ರೆ ನಾವು ಅಪ್ಲೈಡ್ ಕ್ವಶನ್ ಕೇಳಕಂತಾನೆ ಒಂದು 4 ಮಾರ್ಕ್ಸಿಗೆ ಒಂದು ಕ್ವಶನ್ ಇಟ್ಕೊಂಡು ಕುಂತಿರ್ತಾನೆ. ಅಲ್ಲಿ ಅವ್ನು ಏನು ಟ್ಯಾಲೆಂಟ್ ಐತೆ ಅಲ್ಲಿ ತೋರಿಸ್ತಾನವ. ಅದಕ್ಕಾಗಿ ನಾವು ಸಿಕ್ಕಾಪಟ್ಟೆ ವಿಡಿಯೋಸ್ ಮಾಡೇವಿ ಅಂತ ಆ ಥರ ಕ್ವಶನಿಗೆ. ಸೊ ಇದು ಈಸಿ ವೇ ಒಳಗೆ ಕೇಳ್ತಾನೆ ಇದನ್ನು. SN ಈಕ್ವಲ್ ಟು ನಿಮ್ದೇನೋ ಅಕಸ್ಮಾತ್ ಹನಿ ಬರ ಕೆಟ್ಟಿತ್ತು ಅಂದ್ರೆ ಅವಾಗ ಏನು ಮಾಡಕ್ ಬರಂಗಿಲ್ಲ. ಇದು ಆಲ್ಮೋಸ್ಟ್ ಹಿಂಗೆ ಕೇಳ್ಬೇಕಂತೈತಿ, ಇಷ್ಟು ವರ್ಷ ಎಲ್ಲ ಕೇಳ್ಯಾನ ಹಿಂಗೆ. ಸೊ SN ಈಕ್ವಲ್ ಟು n/2 ಇಂಟು ಬ್ರಾಕೆಟ್ ಆಫ್ 2a ಪ್ಲಸ್ n - 1 ಇಂಟು ಬ್ರಾಕೆಟ್ ಆಫ್ D. ಸೊ ಇದು ಫಾರ್ಮುಲಾ ಬರಿತೀವಿ. ಫಾರ್ಮುಲಾ ಬರೆದು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ಮುಗಿದೋಯ್ತು. ಇಲ್ಲಿ ಏನು ವ್ಯಾಲ್ಯೂಸ್ ಅದಾವಲ್ಲ ಇವ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಷನ್ ಮಾಡಿರಿ. ಈ ವ್ಯಾಲ್ಯೂಸನ್ನೆಲ್ಲ ಸಬ್ಸ್ಟಿಟ್ಯೂಷನ್ ಮಾಡಿರಪ್ಪ ಇವನ್ನೆಲ್ಲ. ಸೊ SN ಇಸ್ ಈಕ್ವಲ್ ಟು ಇನ್ ದ ಪ್ಲೇಸ್ ಆಫ್ n ಎಷ್ಟು ಐತಿ 20 ಐತಿ, 20 ಬರಿ, ಡಿವೈಡ್ ಬೈ 2 ಬರಿ, 2 ಆಸ್ ಇಟ್ ಇಸ್ ಬರಿ. ಇನ್ ದ ಪ್ಲೇಸ್ ಆಫ್ A ಏನೈತಿ 6 ಐತಿ. ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೋಣ, ಬೇರೆ ಏನಿಲ್ಲ, ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಕ್ಕೆ ಹೇಳತ್ತೇನೋ. n ಜಗದಾಗ 20 - 1, D ಜಗದಾಗ ಏನೈತಿ, D ಜಗದಾಗ 4 ಐತಿ. ಆ 4 ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಕ್ಕೆ ಏನು ಗಂಟೆ ಹೋಗೈತಿ ನಿಮ್ದು, ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಇಷ್ಟು ಮಾಡಿಬಿಟ್ರೆ ಒಂದು ಮಾರ್ಕ್ಸ್ ಕೊಟ್ಟಿರ್ತಾನೆ ಮತ್ತೆ ನಾವು. SN ಇಸ್ ಈಕ್ವಲ್ ಟು ಇಲ್ಲಿ ಏನಕ್ಕೈತಿ 2 1 ಜಾ 2, 2 10 ಜಾ 20, ಇಲ್ಲಿ 10 ಬಂತು. ಇಲ್ಲಿ 6 2 12, 6 2 ಜಾ 12 ಪ್ಲಸ್ 20 ಒಳಗೆ 1 ಹೋದ್ರೆ 19, 19 ಇಂಟು 4, 19 4 ಜಾ ಎಷ್ಟಪ್ಪ, ನೀವು ಕ್ಯಾಲ್ಕುಲೇಷನ್ ಮಾಡಿ.
19 4s are 76. Sn is equal to 10 into bracket of 12 plus 76. 76 plus 12 ಎಷ್ಟಾಕೈತಿ? ಇವನ್ನ ಎರಡು ಆ್ಯಡ್ ಮಾಡಿ ಲಾಸ್ಟಿಗೆ ಮಲ್ಟಿಪ್ಲಿಕೇಶನ್ ಮಾಡಿರಿ. ಊರು ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ಹೋಗ್ಬೇಡ್ರಿ, ಒಳಗೆಲ್ಲ ಮುಗಿಸ್ರಿ ಪೂರ ಇದು. ಸೊ 76 ಪ್ಲಸ್ 12 ಎಷ್ಟು? 88. ಎಷ್ಟಾಗ್ತದೆ? 88. ಎರಡು 88 ಇಂಟು 10 880. Sn is equal to what? 880. Sn ಎಷ್ಟು ಬಂತು ನಮ್ದು? Sn is equal to 880 ಬಂತು. ಕರೆಕ್ಟ್ ಐತಾ? ಎಸ್, ಓಕೆ, ಕರೆಕ್ಟ್ ಐತೆ. ಸೊ ಈ ಥರದ ಕ್ವಶನ್ ಫಿಕ್ಸ್ ಕೇಳ್ತಾನೆ. ಸೊ ನಿಮಗೆ ಪ್ರಾಕ್ಟೀಸ್ ಮಾಡಕ್ಕೆ ಒಂದು ಸ್ವಲ್ಪ ಕ್ವಶನ್ ಬೇಕಲ್ಲ, ಸೊ ಅದಕ್ಕಾಗಿ ನಾನು ಒಂದು ಸ್ವಲ್ಪ ಕ್ವಶನ್ ಕೊಡ್ತೀನಿ ನಿಮಗೆ. ಇದನ್ನು ರಬ್ ಮಾಡಿ ಕೊಟ್ಬಿಡ್ತೀನಿ. ಇಲ್ಲಿ ಸ್ಪೇಸ್ ಬೇಕಲ್ಲ, ಅದನ್ನ ನೋಡ್ಕೊಂಡು ನೀವು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಕೋತ ಅದೇ ಥರ ಮೆಥಡ್ ಫಾಲೋ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ನಿಮಗೆ 2 ಮಾರ್ಕ್ಸ್ ನಿಮ್ಮ ಕೈಯಾಗ ಸಿಗ್ತಾವ. ಸೊ ಇದು 5ನೇ ಪಾರ್ಟ್. ಈ ವಿಡಿಯೋ 5ನೇ ಪಾರ್ಟ್. ಆಲ್ರೆಡಿ ಇದಕ್ಕಿಂತ ಮುಂಚೆಗೆ 4 ವಿಡಿಯೋ ಮಾಡಿದ್ದೈತಿ ಫಿಕ್ಸ್ ಕ್ವಶನ್. ಸೊ ಅವನು ಮಾಡ್ಕೋತ ಬರ್ರಿ. ನೀವು ಇಷ್ಟು ಮಾಡ್ಕೊಡಿದ್ರೆ ಪಾಸ್ ಆಗಿ ಹೋಗ್ಬಿಡ್ತೀರಿ. ಇಂಟರ್ನಲ್ ಒಂದು 20 ಕೊಡ್ತಾರೆ ಅವರು, ಅವೆಲ್ಲ ದೇವ್ರ ಅಂಕಿದ್ದಂಗೆ. ನೀವು ಟೀಚರ್ ಜೊತೆ ಚಲೋ ಇದ್ರಿ ಅಂತಂದ್ರೆ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರೆ. ಚಲೋ ತಿಂಗು 2 7 12 ಸೋ ಆನ್ ಪ್ರಾಕ್ಟೀಸ್ ಮಾಡ್ಕೊರಿ. ಸಮ್ ಆಫ್ 20 ಟರ್ಮ್ಸ್ ಐತಿ. ಇಲ್ಲಿ ಸೇಮ್ ಸಮ್ ಆಫ್ 20 ಟರ್ಮ್ಸ್ ಕೇಳ್ಯಾನ. ಸಮ್ ಆಫ್ 20 ಟರ್ಮ್ಸ್ ಕೇಳ್ಯಾನ. ನೆಕ್ಸ್ಟ್ ಇಲ್ಲಿ ಸಮ್ ಆಫ್ 10 ಟರ್ಮ್ಸ್ ಕೇಳ್ಯಾನ. ಕ್ವಶನ್ ಸೆಂಟೆನ್ಸ್ ಸೇಮ್, ನಂಬರ್ ಅಷ್ಟೇ ಚೇಂಜ್. ಸಮ್ ಆಫ್ 10 ಟರ್ಮ್ಸ್ ಅಂದ್ರೆ n ಪ್ಲೇಸ್ ಒಳಗೆ 10 ಹಾಕು. ಸಮ್ ಆಫ್ 10 ಟರ್ಮ್ಸ್ ಅಂತ ಕೇಳಿದಾಗ ಏನು ಕೇಳ್ಯಾನ? 5 + 8 + 11 ಪ್ಲಸ್ ಸೋ ಆನ್. ಸೊ ಇಷ್ಟು ಸರ ಪ್ಲಸ್ ಬಂದಾವಲ್ಲ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಭಾಳ. ಅದೇ ಹಿಂಗೆ ಅನ್ಕೊ ನೀನು. ಕಾಮ ಆಯ್ತು ಅನ್ಕೊಂಡ ಮಾಡ, ಏನು ಪ್ರಾಬ್ಲಮ್ ಆಗಂಗಿಲ್ಲ. ಇದು ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಸಿಕ್ಕರೆ ಸಾಕಲ್ಲ ನಿನಗೆ. ಪ್ಲಸ್ ಇದ್ದಿದ್ದಕ್ಕೆ ಗಾಬಾಗ್ಬೇಡ. ಮತ್ತೆ ಇನ್ನೊಂದು ಕ್ವಶನ್ ಯಾವ್ದು ಕೊಡಲಿ? ಫೈಂಡ್ 16 ಟರ್ಮ್ಸ್. 16 ಟರ್ಮ್ಸ್ ಫೈಂಡ್ ಮಾಡು. ಸಮ್ ಆಫ್ 16 ಟರ್ಮ್ಸ್. ಮತ್ತು ಕ್ವಶನ್ ಅದು ಸೇಮ್, ನಾನು ನಂಬರ್ ಅಷ್ಟೇ ಬರೆಯುತ್ತೇನೆ. 16 ಟರ್ಮ್ಸ್ ಇದೆಲ್ಲಿ 7 11 15. ಸೊ ಇವನಿಷ್ಟು ಪ್ರಾಕ್ಟೀಸ್ ಮಾಡು. ಇವನಿಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ನಿನಗೆ ಇಲ್ಲೊಂದು 2 ಮಾರ್ಕ್ಸ್ ಸಿಗ್ತೈತಿ. ಓಕೆ, ಸೊ ಇದನ್ನ ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುವಂತಹ ಕ್ವಶನನ್ನು ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಮಾಡೋಣಂತ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊರಿ. ಓಕೆ, ಇನ್ನೇನು ಎಕ್ಸಾಮಿಗೆ ಭಾಳ ದಿನ ಉಳಿದಿಲ್ಲ. ಸೊ ಪ್ರಾಕ್ಟೀಸ್ ಮಾಡ್ಕೊರಿ. ಥ್ಯಾಂಕ್ ಯು.